ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಹೇಳಿ, ಜೂನ್ 5 ಅಂದರೆ ಜೂನ್ 5ನೇ ತಾರೀಕು ನಾವೇನು ಸೆಲೆಬ್ರೇಟ್ ಮಾಡ್ತೀವಿ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂದರೆ ವಿಶ್ವ ಪರಿಸರ ದಿನ ಅಲ್ವಾ. ಹಾಗಾಗಿ ನಿಮ್ಮ ಟೀಚರ್ಸ್ ಎಲ್ಲರೂ ನಿಮಗೆ ಹೇಳ್ತಾರೆ ಡ್ರಾಯಿಂಗ್ ಮಾಡ್ಕೊಂಡು ಬನ್ನಿ, ಇಲ್ಲಾಂದರೆ ಎನ್ವಿರಾನ್ಮೆಂಟ್ ಡೇಗೆ ಏನಾದರೂ ಥಾಟ್ಸ್ ಬರ್ಕೊಂಡು ಬನ್ನಿ ಅಂತ. ಆವಾಗ ನೀವು ಯಾವ ಥರ ಡಿಸೈನ್ ಮಾಡ್ಕೊಂಡು ಹೋಗಬೇಕು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಟೀಚರ್ಸ್ ಆಗಿದ್ದರೆ ಸ್ಟೂಡೆಂಟ್ಸ್ಗೆ ಖುಷಿ ಪಡಿಸೋದಕ್ಕೆ ನೀವು ನೋಟಿಸ್ ಬೋರ್ಡಲ್ಲಿ ಎನ್ವಿರಾನ್ಮೆಂಟ್ ಡೇಗೆ ಏನಾದ್ರು ಬರೆದು ಹಾಕಬೇಕಲ್ವಾ. ಹಾಗಾಗಿ ನೀವೇನು ಮಾಡ್ಬೋದು, ಈ ಥರ ಹಿಂದಿಯಲ್ಲೂ ಬರೆದಿದ್ದೀನಿ, ಹಾಗೆ ಕನ್ನಡದಲ್ಲೂ ಬರೆದಿದ್ದೀನಿ, ಹಾಗೆ ಇಂಗ್ಲೀಷಲ್ಲೂ ಬರೆದಿದ್ದೀನಿ. ಈ ಥರ ನೀವು ಎಲ್ಲ ಥಾಟ್ಸ್ನ ಬರೆದು ಹಾಗೆ ಮಧ್ಯದಲ್ಲಿ ಮರ ಗಿಡಗಳನ್ನ ಡ್ರಾ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹೀಗೆ ಡ್ರಾ ಮಾಡಿಬಿಟ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಹೀಗೆ ನೀವೇನು ಮಾಡ್ಬೋದು, ನೋಟಿಸ್ ಬೋರ್ಡ್ಗೆ ಹಾಕ್ಬೋದು. ಹಾಗೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ, ಸೈಡ್ ಬಾರ್ಡರ್ನು ಕೂಡ ಏನು ಮಾಡಿರೋದು ಕಲರ್ ಪೇಪರಲ್ಲಿ ಕಟ್ ಮಾಡಿ ಹಾಕಿರೋದು. ಯಾವುದು ಸುಮ್ಮನೆ ಅಂಗಡಿಯಿಂದ ತಂದು ಏನು ಪೇಸ್ಟ್ ಮಾಡಿಲ್ಲ, ಎಲ್ಲ ಏನು ಮಾಡಿದ್ದೀವಿ ನಾವು ಬರೆದ್ಬಿಟ್ಟು ಹಾಗೆ ಕಲರ್ ಮಾಡಿ ಎಲ್ಲ ಮರನೂ ಕೂಡ ಏನು ಮಾಡಿರೋದು, ಇದು ಡ್ರಾಯೇ ಮಾಡಿರೋದು. ಹಾಗಾಗಿ ಬರೆದ್ಬಿಟ್ಟು ಡ್ರಾ ಮಾಡಿ ಹಾಗೆ ಅದಕ್ಕೆ ಕಲರ್ ಮಾಡಿ ಎಷ್ಟೋ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ. ಹಾಗಾಗಿ ನೀವು ಕೂಡ ಇದನ್ನ ಟ್ರೈ ಮಾಡಿ. ಆದರೆ ಎಲ್ಲದನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕಾಗತ್ತೆ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ನೀವು ಎಫರ್ಟ್ ಹಾಕಿ ಈ ಥರ ನೀವು ನಿಮ್ಮ ಎನ್ವಿರಾನ್ಮೆಂಟ್ ಡೇಗೆ ನೀವು ಈ ಥರ ಡೆಕೋರೇಷನ್ ಮಾಡ್ಬೋದು, ನಿಮ್ಮ ಸ್ಕೂಲಲ್ಲಿ ಅಥವಾ ನಿಮ್ಮ ಟೀಚರ್ಸ್ಗೆ ಸಬ್ಮಿಟ್ ಮಾಡ್ಬೋದು. ಥ್ಯಾಂಕ್ ಯು. ಇದೇ ರೀತಿ ಇನ್ನೂ ತುಂಬ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಎನ್ವಿರಾನ್ಮೆಂಟ್ ಡೇಗೆ ಏನೇನು ಬಿಡಿಸ್ಬೇಕು, ಏನೇನು ಡ್ರಾ ಮಾಡಬೇಕು, ಹಾಗೆ ಏನೇನು ಥಾಟ್ಸ್ನ ಬರಿಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಈ ವಿಡಿಯೋಯಿಂದ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.